ಬಾಗಲಕೋಟೆ ಜಿಲ್ಲೆ ಹಿರಿಯ ನಾಗರಿಕ ವೇದಿಕೆ ಹುನಗುಂದ ವತಿಯಿಂದ ದಿನಾಂಕ ಜೂನ್ 17, 2025 ರಂದು ಸಾಯಂಕಾಲ 6 ಗಂಟೆಗೆ ಬಾಗಲಕೋಟೆ ಮತಕ್ಷೇತ್ರದ ಶಾಸಕ ಎಚ್.ವೈ. ಮೇಟಿರು ಹುನಗುಂದ ತಾಲೂಕು ವ್ಯಾಪ್ತಿಯ ಅಮೀನಗಡ, ಕಮತಗಿ ಸೇರಿದಂತೆ ಸುತ್ತಲಿನ 20 ಗ್ರಾಮಗಳನ್ನು ಬಾಗಲಕೋಟೆ ಇಲ್ಲವೇ ಗುಳೇದಗುಡ್ಡ ತಾಲೂಕಿಗೆ ಸೇರ್ಪಡೆ ಮಾಡಲು ಕಂದಾಯ ಸಚಿವ ಕೃಷ್ಣ ಭೈರೇಗೌಡರರಿಗೆ ಪತ್ರ ಬರೆದಿದ್ದರಿಂದ ಹಾಗೂ ಗ್ರಾಮಾಡಳಿತಾಧಿಕಾರಿಗಳು ಜನಾಭಿಪ್ರಾಯ ಸಂಗ್ರಹಿಸಲು ಮುಂದಾಗಿರುವುದನ್ನು ಖಂಡಿಸಿ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ನಾಗರಿಕ ವೇದಿಕೆ ಹುನಗುಂದದ ಅಧ್ಯಕ್ಷರಾದ ವಿಆರ್ಜನಾದ್ರಿಯರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಶ್ರೀಮಠ ಗಚ್ಚಿನಮಠದ ಪ್ರಾಂಗಣದಲ್ಲಿ ಚಿಂತನಮಂಥನ ಸಭೆ ಜರುಗಿತು. ಈ ಸಭೆಯಲ್ಲಿ ನಾಗರಿಕ ವೇದಿಕೆ ಹುನಗುಂದದ ಪ್ರಧಾನ ಕಾರ್ಯದರ್ಶಿಗಳಾದ ಜಿಬಿ ಕಂಬಾಳಿ ಮಠರು ಪ್ರಾಸ್ತಾವಿಕವಾಗಿ ಹಾಗೂ ಸದಸ್ಯರಾದ ಎಂಎಸ್ ಮಠ, ಸಂಗಣ್ಣಾವಾರಿ, ಶೇಖರಪ್ಪ ಬಾದವಾಡಗಿ, ಹಿರಿಯರಾದ ಸಾಂತಪ್ಪ ಹೊಸಮನಿ, ಮಹಾಂತೇಶ ಹಳ್ಳೂರ, ಜಿಲ್ಲಾ ಕೃಷಿ ಸಮಾಜದ ಪ್ರತಿನಿಧಿಗಳಾದ ಪ್ರಭು ಇದ್ದಲಗಿ ಸೇರಿದಂತೆ ಇತರರು ತಮ್ಮ ಉಪಸ್ಥಿತಿಯ ಪರ ಮಾತನಾಡಿ, ಈ ಹಿಂದೆ ರಾಜಕೀಯ ಹಿತಾಸಕ್ತಿಗಾಗಿ ಅಖಂಡ ಹುನಗುಂದ ಮತಕ್ಷೇತ್ರದ 160 ಹಳ್ಳಿಗಳಲ್ಲಿ ಇಲಕಲ್ಲ ತಾಲೂಕಿನ ಸ್ಥಾಪನೆಯಿಂದ 71 ಗ್ರಾಮಗಳು ವಿಭಜನೆಗೊಂಡು ಹುನಗುಂದ ತಾಲೂಕಿಗೆ 89 ಗ್ರಾಮಗಳು ಮಾತೃಳಿದಿವೆ ಎಂದರು. ನಂತರ ಮತ್ತೊಂದೆಡೆ ಕ್ಷೇತ್ರದಲ್ಲಿ ವೋಟ್ ಬ್ಯಾಂಕ್ ಹೆಚ್ಚಿರುವ ಇಲಕಲ್ಲ ತಾಲೂಕು ಕೇಂದ್ರಿತವಾಗಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಹೊರತು ಹುನಗುಂದ ತಾಲೂಕಿನ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿ ಎಂಬುವುದು ಗಗನಕುಸುಮವಾಗಿದೆ. ಏತನ್ಮಧ್ಯೆ ಸದ್ದೀಗ ಶಾಸಕ ಎಚ್.ವೈ. ಮೇಟಿರು ಬಾಗಲಕೋಟೆ ಮತ್ತು ಗುಳೇದಗುಡ್ಡ ಮತಕ್ಷೇತ್ರಕ್ಕೆ ಸೇರ್ಪಡೆಗೆ ಪ್ರಸ್ತಾಪಿತ 20 ಊರುಗಳು ವಾಸ್ತವದಲ್ಲಿ ಹುನಗುಂದ ತಾಲೂಕಾ ಕೇಂದ್ರಕ್ಕೆ ಸಮೀಪದಲ್ಲಿವೆ. ಆದಾಗ್ಯೂ ಸಹ ಆದೇಶಿಸಿರುವ ಜ್ಞಾಪನಾಪತ್ರದಲ್ಲಿ ಬದಾಮಿ ಕ್ಷೇತ್ರ ವ್ಯಾಪ್ತಿಯ ಹುನಗುಂದ ತಾಲೂಕು, ನಗರ ಮತ್ತು ಗ್ರಾಮೆಂದು ಉಲ್ಲೇಖವಾಗಿರುವುದು ಹಾಗೂ ಈ ಪತ್ರವು ಅಪರ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ಹುನಗುಂದ ತಹಶೀಲ್ದಾರ ಹಾಗೂ ನಾಡ ಕಾರ್ಯಾಲಯದ ಉಪತಹಶೀಲ್ದಾರ ಮತ್ತು ಗ್ರಾಮಾಡಳಿತದವರೆಗೂ ಹುನಗುಂದ ಬದಾಮಿ ಕ್ಷೇತ್ರವಲ್ಲ ಎಂಬುದು ಸಾಮಾನ್ಯ ತಿಳುವಳಿಕೆಯಿಲ್ಲೆನ್ನಬೇಕು. ಅಥವಾ ಶಾಸಕ ಮೇಟಿರ ಈ ಕ್ರಮದ ಹಿಂದೆ ಭವಿಷ್ಯದ ರಾಜಕೀಯಕ್ಕಾಗಿ ಗುಣಾಕಾರ, ಭಾಗಾಕಾರದೊಂದಿಗೆ ಕೋಡಿ ಕಳೆದು ಅಳೆದು ತೂಗಿ ಶೇಷದ ಲಾಭ ಪಡೆಯುವ ಷಡ್ಯಯಂತ್ರದ ಭಾಗವಾಗಿರಬೇಕೆಂದು ಅಸಮಾಧಾನ, ಆಕ್ರೋಶದ ಮಾತುಗಳು ವ್ಯಕ್ತವಾದವು. ನಂತರ ಪ್ರಸ್ತಾಪಿತ ಗ್ರಾಮಗಳ ಸಾರ್ವಜನಿಕರು ರಸ್ತೆ ಸಾರಿಗೆ, ಶಿಕ್ಷಣ, ಚರಂಡಿ, ಆರೋಗ್ಯ ಸೇರಿ ಇತರೆ ಮೂಲಸೌಕರ್ಯಗಳ ಕಾರಣ ನೀಡಿ ಪರ ಮತ್ತು ವಿರೋಧದ ನಿಲುವುಗಳನ್ನು ಶಮನಗೊಳಿಸುವ ಬಗ್ಗೆ ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ಹುನಗುಂದ ತಾಲೂಕಿನ ಶೈಕ್ಷಣಿಕ, ಕೃಷಿ, ವ್ಯಾಪಾರ, ವಾಣಿಜ್ಯ ವಹಿವಾಟು ಸೇರಿ ಸಮಗ್ರ ಸಂಪತ್ತು ನಶಿಸಿ ಹೋಗದಂತೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಒಗ್ಗೂಡಿ ತಡೆಯುವುದು ಅಗತ್ಯವಾಗಿದೆ ಎಂದರು. ಹಾಗೂ ಈ ನಮ್ಮ ಪ್ರಸ್ತಾವಕ್ಕೆ ಶಾಸಕ ಕಾಶಪ್ಪನವರರು ಪುರಸ್ಕರಿಸುವ ವಿಶ್ವಾಸವಿದೆ. ಅವರನ್ನು ಕರೆಯಿಸಿ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಮುಂದಿನ ಹೋರಾಟದ ಹಾದಿಯ ಬಗ್ಗೆ ನಿರ್ಧರಿಸೋಣೆಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ಈ ಒಂದು ಸಭೆಯಲ್ಲಿ ಹುನಗುಂದ ತಾಲೂಕಾ ಕೃಷಿ ಸಮಾಜದ ನಿರ್ದೇಶಕರಾದ ಕೃಷ್ಣ ಜಾಲಿಹಾಳ ಸಭೆಯ ವೇದಿಕೆ ಹಂಚಿಕೊಂಡರೆ, ಮುಖಂಡರಾದ ಅರಣೋದಯ ದುದ್ಗಿ, ಚನ್ನಬಸಪ್ಪಿಲಕಲ್ಲರು ಸಭೆಯ ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಭೆಯಲ್ಲಿ ಸರ್ವ ಸಮಾಜದ ಗುರುಹಿರಿಯರು, ಯುವ ಸಮಾಜ ಸೇವಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಜನರಿಗೂ ಬೆಂಬಲ ಐತಿ, ಇವ್ರಿಗೆ ಜನರು ಕೇಳ್ತಾ ಇರ್ತಾರ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಇದು ಎಲ್ಲರೂ ಕೂಡ ಮಾಡೋ ಕೆಲಸ, ಊರಿನ ಕೆಲಸ, ಸಾರ್ವಜನಿಕ ಕೆಲಸ. ಇದು ಒಬ್ಬರ ಕೆಲಸ ಅಲ್ಲ, ಯಾವುದೇ ಪಕ್ಷದ ಕೆಲಸ ಅಲ್ಲ, ಪಕ್ಷಾತೀತ ಕೆಲಸ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ಇಲ್ಲಿ ಯಾವುದೋ ತಂದು ಬೇರೆ ಬೇರೆ ವಿಷಯಗಳನ್ನು ಡಿಸ್ಕಷನ್ ಮಾಡಬಾರ್ದು. ದಯವಿಟ್ಟು ಈ ವಿಷಯಕ್ಕೆ ಮಾತ್ರ ಇಲ್ಲಿ ಏನಾಗಬೇಕು, ನಾವೇನು ಪತ್ರಿಕೆಗಳು ಸ್ಟೇಟ್ಮೆಂಟ್ ಕೊಡ್ಬೇಕಾ ಅಥವಾ ನಾವು ಏನಾರು ಅವ್ರಿಗೆ ಮನವಿ ಕೊಡ್ಬೇಕಾ, ಮನವಿ ಕೊಡೋದಂತೂ ಇದ್ದೇ ಇದೆ, ನಾವು ಮಾಡ್ಬೇಕಂತ ನನಗೆ ಅನಿಸುತ್ತೆ. ನಿಮ್ಗೆ ಏನು ಹೇಳ್ತೀರಿ ಅಭಿಪ್ರಾಯ? ನನ್ನ ಮೇಲೆ ಸ್ವಲ್ಪ ಚರ್ಚೆ ಮಾಡಿ. ನಮ್ಮ ಇಲ್ಲೂ ಏನೋ ಒಂಥರ ಕೇಳೋರಾರ, ಇದು ತಾಲೂಕು ಇದು ಬೆಳಿಬೇಕೋ ಬೆಳಿಬಾರ್ದು, ಅವ್ರ ಸಂಗಡವಾಗಿ ನಾವು ಬೆಳಿಬೇಕು. ಸಾಕಷ್ಟು ಇಲ್ಲಿ ರಸ್ತೆ ಸೌಲಭ್ಯ ಇದೆ, ಅಲ್ಲಿ ವ್ಯಾಪಾರ ಅರಿವೆ ವ್ಯಾಪಾರ ಮೇಲೆ ಆಗಿರ್ಬೋದು. ಇಲ್ಲಿ ನಮ್ಮ ರೈತರ ಮೇಲೆ ಬೇಕಾದಷ್ಟು ರೈತರ ಸಾಮಗ್ರಿಗಳು ದೊಡ್ಡ ದೊಡ್ಡ ವ್ಯಾಪಾರಗಳಾಗ್ತವೆ. ಅದಕ್ಕೆ ನಾವು ಏನಂದ್ರೆ ನಮ್ದು ಯಾರಿಗೂ ತೋರಿಸ್ಬಿಡ. ನಮ್ಮ ಅಭಿಪ್ರಾಯ, ನಮ್ಮ ಹಳ್ಳಿ ಬಿಟ್ಟು ಹೋಗೋವಂತ ನಮಗೆ ಹಿಡಿದು ಕೊಡ್ರಿ ಅಥವಾ ನಾವು ಉಳಿಸ್ಕೊಂತೀವಿ ಅನ್ನುವಂಥ ನಮ್ಮ ಹತ್ರ ಶಕ್ತಿ ಇರಂಗಿಲ್ಲ. ಇಲ್ಲಿ ಆ ಹಳ್ಳಿಯವರು ಹೋಗ್ತಾರಲ್ಲ, ಅವ್ರ ಅಭಿಪ್ರಾಯ ಕೇಳಕತ್ತಾರೆ. ಈಗ ಕಮ್ಮಳಿ ಮಾಡ್ಸ ಹೇಳಿದಂಗೆ ನಮ್ಮನ್ನು ಕೇಳ್ಬೋದನ್ನಂತೇಳಿ
ನಮ್ಗೆ ಕೇಳಕ್ಕೆ ಅವ್ರಿಗೆ ಏನದ ದಾರಿ? ಆ ಸಮೀಕ್ಷೆ ಮಾಡೋರಿಗೆ ಅಥವಾ ಕೇಳೋರಿಗೆ ಯಾವುದೋ ಒಂದು ದಾರಿ ಇಲ್ಲ. ನಮ್ಮನ್ನ ಏನಪ್ಪ ಹಳ್ಳಿ ಕೊಡ್ತೀವಿ ಹಂಗಂತ ನಮಗೆ ಕೇಳಕ್ಕೆ ಹಕ್ಕಿಲ್ಲ, ಅವರಿಗೆ ಕೇಳಕ್ಕೆ ದಾರಿನೂ ಇಲ್ಲ. ಆ ಹಳ್ಳಿಯವ್ರು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು, ಎಷ್ಟು ಹಳ್ಳಿಗಳು ಹೋಗ್ತಾವೆ ಆ ಹಳ್ಳಿಯವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮಲ್ಲಿ ಇರುವಂಥ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ನನ್ನ ಒಂದು ವಿಚಾರ. ಇರುವಂಥ ಪರಿಸ್ಥಿತಿ ಸಮೀಪ ಒಂದು 25-30 ವರ್ಷಗಳಿಂದ ಹೊರಗಾಗುವಂಥ ಪ್ರಕ್ರಿಯೆ ಇಲ್ಲ. ನೋಡ್ರಿ, ಅವರು ಸಹ ಏನ್ ಮಾಡ್ತಾರೆ, ಹೆಂಗ್ ತಗೊಂತೀವೋ ಅಂತ ಪರಿಸ್ಥಿತಿ ಬಂದ್ಬಿಡದೆ. ನಮ್ಮ ಯಾವ ರೈತನು ಅನ್ನಂಗಿಲ್ಲ, ಇಟ್ಕೋ ನನಗೆ ಯಾವಾಗ ಕೊಡೋ, ಗಂಟೆ ಹಾಕೊಂಡು ಹೋಗೋ. ಬಂತು ಎಷ್ಟೋ ಭತ್ತ ಖರೀದಿ ಮಾಡಿ ಕೋಟಿ ಗಟ್ಟಲೆ ಮಾಡ್ಯಾನವ. ಮತ್ತೆ ಅವ್ರು ಎಲ್ಲರೂ 4 ಮಂದಿ ಎಲ್ಲರನ್ನು ಕರ್ಕೊಂಡು ಹೋದ್ರ ಎಲ್ಲರೂ ಬರ್ತಾರ ಕೇಳಾಕರ ಒಂದು ಹಾದಿ. ಈಗ 50 ವರ್ಷ ಆಯ್ತು. 50 ವರ್ಷದ್ದು ಬಿಟ್ಟು ಬಿಡ್ರಿ. ಈಗ ಏನ್ ನಡೆದೈತೆ ಅದನ್ನ ಮಾತಾಡ್ರಿ. ಈಗ ಏನ್ ಕಾರ್ಯ ಆಗ್ಬೇಕು ಅದನ್ನ ಮಾತಾಡ್ರಿ. ಏನ್ ಕರ್ಕೊಂಡ್ ಹೋಗಿಲ್ಲ, ಕರ್ಕೊಂಡ್ ಬಿಟ್ಟು ಹೋಗ್ಯಾರ, ಇಲ್ಲಿ ಯಾರ ಮ್ಯಾಗೂ ಯಾರು ಬಲಾತ್ಕಾರದಿಂದ ಬರ್ರಿ ಅಂತ ಮಾತಾಡೈತೆ. ಕರ್ದಿಲ್ಲ ಮಾಡಿಲ್ಲ ಅನ್ನೋದನ್ನ ಯಾರ ಮ್ಯಾಗ ಯಾರು ಬ್ಲೇಮ್ ಮಾಡುವಂತದ್ದಿಲ್ಲ. ಇಲ್ಲಿ ನೀವು ಬಂದಿರಿ ಮಾಡುವಂತದ್ದು ಅಲ್ಲದು, ಯಾರ ಮ್ಯಾಗೂ ಬ್ಲೇಮ್ ಮಾಡುವಂತದ್ದಲ್ಲ. ಅಮ್ಮಿಗಡದವ್ರ ತಾಲೂಕು ಆಗ್ಬೇಕಂತಾರ. ಆಮೇಲೆ ಕಮಿಟಿಯವರು ಹುನಗುಂದಿ 24 ಕಿಲೋಮೀಟರ್ ಅದ, ಬಾಗಲಕೋಟೆ 24 ಕಿಲೋಮೀಟರ್ ಅದ. ನಮ್ಗೆ ಅಲ್ಲಿ ಅತ್ತಾಗ ಅನುಕೂಲ ಆಗ್ತೈತಿ, ಅತ್ತಾಗ ಹೋಗಲಿ ಅಂತ ಅವ್ರು ಅಂತಾರ. ಅಂದ್ರೆ ಹಿಂಗ ಹೋಗ್ಕೊಂಡ್ರಿ ಮತ್ತೆ ಈ ಹುನಗುಂದಿ ಅಸ್ತಿತ್ವ ಹೋಗ್ಬಿಡ್ತೈತಿ. ಬಗ್ಗೆ ಯಾವ ಹೋರಾಟ ಮಾಡಬೇಕು ನಿರ್ಧಾರ ಪ್ರಶ್ನೆ. ಆಮೇಲೆ ಸರ್ಕಾರ ಪತ್ರ ಬರೀಬೇಕು, ಸರ್ಕಾರಕ್ಕೂ ಪತ್ರ ಬರೀಬೇಕು. ಜನಪ್ರತಿನಿಧಿ ಎಲ್ಲರಿಗಿಂತ ನಾವು ಅದಕ್ಕೆ ಹೋರಾಟ ನಾವ್ ಯಾರು ಮಾಡ್ಬೇನೇನ್ರ? ಸ್ಯಾಂಕ್ಷನ್ ಮಾಡೀರಿ, ನಮಗೆ ಇಲ್ಲಿ ಮಾಡ್ರಿ ಅಂತ ಕೂಡ ಯಾರು ಕೇಳಿದೇನೋ? ರಾಜಕೀಯ ಧೋರಣೆಗಳು ಹಂಗದಲ್ಲ, ನಾವು ಹಂಗದೀವಿ. ಅದಕ್ಕೆ ಕೇಳಕ್ ಬಂದು ಪ್ರಯತ್ನ ಮಾಡಿ, ನಾಳೆಗೆ ಬೇಕಾದ್ರೆ ಹೋರಾಟ ಮಾಡ್ರಿ ಅದ್ರ ಬಗ್ಗೆ. ಆದ್ರೆ ಎಲ್ಲರಿಗಿಂತ ಜನಪ್ರತಿನಿಧಿಯ ಒಂದು ಕೆಲಸ ಬಹಳ ದೊಡ್ಡದೈತಿ. ಡಿವೈಎಸ್ಪಿ ಆಫೀಸ್ ಆಗಿದ್ದು ನಮ್ಗೆ ಗೊತ್ತಿರ್ಬೇಕು. ಜನಪ್ರತಿನಿಧಿಯ ಅವರು ಹುನಗುಂದ ತಾಲೂಕಿನ ಒಂದು ಪ್ರಾಮಾಣಿಕವಾಗಿ ಪ್ರೀತಿ ಅಭಿಮಾನದಿಂದ ಹುನಗುಂದ ತಾಲೂಕಿನ ಅಸ್ತಿತ್ವ ಉಳಿಸ್ಬೇಕಪ್ಪ ಅಂದ್ರೆ ಯಾವ ಹಳ್ಳಿಗಳು ನಾವು ಹೋಗದಂಗೆ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಆಮೇಲೆ ಈಗ ನಾವು ಬಿಟ್ಟು ಹೋಗ್ತೀವಿ ಅಂತೇಳಿ ಒಂದಿಷ್ಟು ಹಳ್ಳಿಯವರು ಏನು ಹೇಳ್ಕೊತಾರಲ್ಲ, ಅವ್ರು ಕೂಡ ಇದೀಗ ಅವ್ರು ಹೇಳಿದ್ರು, ಅವ್ರ ಮನವೊಲಿಸಿ ಅವ್ರು ಚರ್ಚೆ ಮಾಡಿ ಹುನಗುಂದ ತಾಲೂಕಿನೊಳಗೆ ಈ ಹಳ್ಳಿಗಳು ಉಳಿಯುವ ಹಂಗ ಒಂದು ಚಿಂತನ ಮತ್ತು ಹಿಂಗ ಸಭೆಗಳನ್ನು ಮಾಡಬೇಕು. 158 ಅರ್ಧಕರ್ದು ಹೋಗ್ಬಿಡ್ತಾವೆ. 158 ಹೇಳ್ಯಾಗ ಇನ್ನು ಎಷ್ಟು ಇನ್ನು ಅರ್ಧದಾಗ ಮತ್ತೆ 10-20 ಹಳ್ಳಿ ಹೋಗ್ಬಿಡ್ತಾವೆ. ಈಗ 10-20 ಹಳ್ಳಿ ಹೋದವಪ್ಪ ಅಂದ್ರೆ ಮತ್ತೊಂದು ದೊಡ್ಡ ವ್ಯವಹಾರಗಳು ಬೇರೆ ಊರು ಜಮೀನುಗಳು ಆಗಿರ್ಬೋದು, ಗುಡ್ರ ಆಗಿರ್ಬೋದು, ಅವ್ರು ನಮ್ಮ ಹುಡುಗ ತಾಲೂಕು ಕಿತ್ತರೆ ನಮ್ಮ ತಾಲೂಕು ಮಾಡಿರ್ತಾರ. ಹಳ್ಳಿ ಅವ್ರು ಕೇಳ್ತಾರ 60 ಉಳಿತಾವ. ನಮ್ಗೆ 80 ಸಂಪರ್ಕಗಳು ಬೇಕು. ಇಲ್ಲೇ ಐವಳ್ಳಿ ಐತೆ, ಅವ್ರಿಗೆ ನೇರವಾಗಿ ನಮ್ಮ ಹುಡುಗರಿಂದ ಒಂದು ಸಂಪರ್ಕ ಇಲ್ಲ, ರಸ್ತೆ ಇಲ್ಲ, ಬಸ್ ಇಲ್ಲ. ಅವ್ರು ನೇರವಾಗಿ ಬಸ್ಸಿನ ವ್ಯವಸ್ಥೆಗಳನ್ನು ಕೊಟ್ಟಾಗ ಏನಾಗುತ್ತೆ, ನಮ್ಮಲ್ಲಿ ಬರಾಕ ಹೆಚ್ಚಿಗೆ ಒಲವು ತೋರಿಸ್ತಾರ. ಇಲ್ಲೇ ಇಳಕಲ್ ತಾಲೂಕಾಗಿಂತ ಗುಡೂರ್ಕ ನೇರ ಬಸ್ ಮಾಡ್ಕೊಂಡ್ರು ಅವ್ರು. ಇಳಕಲ್ ತಾಲೂಕ್ನವರು ಗುಡೂರ್ಕ ಇಳಕಲ್ಕ ಮತ್ ಇದ್ದಿದ್ದಿಲ್ಲ, ಹುಲಿಗೆರೆ ಮ್ಯಾಗಾಸಿ ನೇರ ಬಸ್ ಅಡ್ಡಾಡಕತ್ತಿದ್ವು, ಅವ್ರು ಅಲ್ಲೇ ಅಡ್ಡಾಡಕತ್ತಿದ್ರು. ಆ ತರ ನೇರ ಸಂಪರ್ಕ ಸಿಕ್ಕಾಗ ನಮ್ಮಲ್ಲಿಗೂ ಒಲವು ತೋರಿಸ್ತಾರ, ನಮ್ಮಲ್ಲಿ ಇರಾಕನು ಒಪ್ಪಿಗೆ ಕೊಡ್ತಾರ. ಇಲ್ಲ ಇಲ್ಲಿ ಬಾಗಲಕೋಟೆ ದೂರ ಐತಂದ್ರೂ ಸಹಿತ ನೇರ ಸಂಪರ್ಕ ಮಾಡ್ಕೊಂಡ್ಬಿಟ್ಟಾರ ಅವರು. ಆ ತರ ನಮ್ಮಲ್ಲಿ ನೇರ ಸಂಪರ್ಕಗಳು ನಾವು ಕಲ್ಪಿಸಿಕೊಟ್ಟಾಗ ನಮ್ಮಲ್ಲಿ ಹಳ್ಳಿಯವ್ರು ಉಳಿಯಾಕ ಇಷ್ಟಪಡ್ತಾರ. ನಾವು ಸಂಪರ್ಕ ಕೊಡ್ಲಿಲ್ಲ ಅಂತಂದ್ರೆ ಉಳಿಯಾಕ ಇಷ್ಟಪಡೋದಿಲ್ಲ ಅವರು. ಸಂಪರ್ಕ ನಾವು ಗಂಜಾಳ ಗ್ರಾಮವನ್ನು ಸಂಪರ್ಕ ಕೊಡುವಂತ 5 ವರ್ಷ 6 ವರ್ಷದಿಂದ ಹೇಳ್ಕೊಂಡು ಒಬ್ಬನು ಚಾಲು ಮಾಡ್ತಾ ಇಲ್ಲ, ಏನು ಮಾಡ್ತಾರೆ ಇಲಾಖೆಯವರು. ಅಷ್ಟು ಅಂತ ಸುಮಾರು 5 ವರ್ಷ ಅಷ್ಟು ದೊಡ್ಡ ಗ್ರಾಮಕ್ಕೆ ಸಂಪರ್ಕ ಕೊಡೋದ್ರೆ ಹಂಗಾತು ಹಿಂಗಾತು ಏನೋ ನೆವ ಹೇಳ್ತಾರೆ. ಅಂತ ನೆವ ಅಂತ ಒಂದ ಮಾತು ಹೇಳಿದ್ರು ಉಳಿತಾರೆ. ಅದೇ ತಾಲೂಕು ಆಗುತ್ತೆ ಇದನ್ನ ಈ ಭಾಗನ ಅವಾಗ ಇವ್ರು ಕೊಡ್ಲಿಲ್ಲ, ವಿಜಯನಂದ ಬಿಟ್ಟು ಕೊಡ್ಲಿಲ್ಲ ಈ ಕಡೆ ಭಾಗನ ಕೊಡೋದಿಲ್ಲ. ಈಗಲೂ ಹಂಗ ಆಗ್ಬೋದು, ಆದ್ರೆ ಅವ್ರಿಗೆ ಸುದ್ದಿ ಮುಟ್ಟಬೇಕು. ಈ ತರ ನಡೆದೈತಿ, ಬೆಳವಣಿಗೆ ನಡೆದವು, ಹೆಂಗಪ್ಪ ಅದೇ ಹಂಗಾಗ್ಬಿಡ್ತಾ ಅವ್ರು ಬಿಟ್ಬಿಡ್ತಾರೆ. ಅಥವಾ ಈಗ ಈ MLA ಇರೋ ತನೂ ಉಳಿಸ್ಕೋಬೋದು ಅಂತ ನಾನು ಯಾರೋ ಬಲಿಷ್ಠ ಬಂದ್ಬಿಟ್ಟಲ್ಲಿ ನಮ್ದು ಅವಾಗ ನಡಿಲಿಲ್ಲ ಅಥವಾ ಯಾರೋ ನಮ್ಮ ಪರವಾಗಿ ಮಾತಾಡ್ಲಿಲ್ಲ ಅಂದ್ರೆ ಆ ಟೈಮ್ನಾಗ ಮುಂದಿನ ದಿನ ಹೋಗ್ಬೋದು. ಮತ್ತೆ ಅವಾಗ ಈ ಭಾಗ ಪೂರ್ತಿ ಅಷ್ಟು ಕಮ್ಮತಿ ಬರುವಂತ ಹಳ್ಳಿ ಅದು ಎಲ್ಲರಿಗೂ ಗೊತ್ತಿರಲಿ.
ನಾಡ ಕಚೇರಿ ಅಂತ ಐತಿ ಎಲ್ಲಾ ಹಳ್ಳಿಯವರ ನಾವು ಕೆಲಸ ಮಾಡೋಣ ಅಂತ ಇಚ್ಛಾಶಕ್ತಿಯ ಕೊರತೆ ಮೊದಲೈತಿ. ಯಾಕಂದ್ರೆ ಈಗ 4 ಮಂದಿ ಹೊಂಟಾರಂದ್ರೆ ಅವ್ರು ಹೋಲಿ ಬಿಡು ಅದ್ರ ಮುಂದೆ ನೋಡುವಂತನೂ ಇಚ್ಛಾಶಕ್ತಿ ನಮ್ಮಲ್ಲಿ ಇರೋದ್ರಿಂದ ನಮ್ಮಲ್ಲಿಂದ ಯಾರ ಕಸ್ಕೊಂಡು ಹೋದ್ರು ಸುಮ್ ಕುಂದ್ರಾಕತ್ತೀವಿ. ಯಾಕಂದ್ರೆ ಹಿಂದೆ ಇಳಕಲ್ ತಾಲೂಕು ಮಾಡುವ ಹೊತ್ತಿನೊಳಗೆ ಕೆಲವೊಂದು ಹಳ್ಳಿಗಳು ನಮಗೆ ಉಳಿಲಿ ಅಂಥೇಳಿ ಇದನ್ನು ಮಾಡಿದ್ರು ಸಹಿತ ಇಳಕಲ್ ತಾಲೂಕಿಗೆ ಹೋದವು. ಅದಕ್ಕೆ 80 ಹಳ್ಳಿಗಳು ಮಾತ್ರ ನಮ್ಮ ಹುಣಗುಂದ ತಾಲೂಕಿನೊಳಗೆ ಉಳಿದವು. ಈಗ ಮೇಟಿಯವರು ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ತಾವು ತಮ್ಮ ಒಂದು ವೋಟ್ ಬ್ಯಾಂಕನ್ನು ತಮ್ಮ ಹತ್ರ ಉಳಿಸ್ಕೋಬೇಕನ್ನೋ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ನನಗೆ ಇವನ್ನೆಲ್ಲ ಈ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಇವನ್ನೆಲ್ಲ ಹಳ್ಳಿ ಸೇರಿಸ್ರಿ, ಗುಳೇದಗುಡ್ಡ ತಾಲೂಕಿಗೆ ಈ ಹಳ್ಳಿಗಳನ್ನು ಸೇರಿಸ್ರಿ ಅಂತ ಅನ್ನೋದನ್ನು ಮೊದಲಿಗೆ ನಾವು ಹುಣಗುಂದ ನಾಗರಿಕರಾಗಿ ಈ ಮೇಟಿಯವರ ಹೇಳಿಕೆಯನ್ನು ಉಗ್ರವಾಗಿ ಮೊದಲು ಖಂಡಿಸೋದು ಮಾಡೋಣ. ಯಾಕಪ್ಪ ಅಂತಂದ್ರೆ ಕುಂದಿರ್ತಾನ. ಅದಕ್ಕೆ ನಾವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ನಮ್ಮ ಶಾಸಕರ ಹತ್ರ ಹೋಗಿ ನೋಡ್ರಿ, ನಮ್ಮ ತಾಲೂಕಿನೊಳಗಿರುವಂಥ 80 ಹಳ್ಳಿ ಅಷ್ಟೇ ಉಳ್ದಾವ್. ಈ 80 ಹಳ್ಳಿಯೊಳಗೆ 20 ಹಳ್ಳಿನೂ ಓದು ಅಂದ್ರೆ 60 ಹಳ್ಳಿ ಆಗುತ್ತೆ. ಯಾಕಂದ್ರೆ ಅಖಂಡ ಕರ್ನಾಟಕದೊಳಗೆ ನಮ್ಮ ಹುಣಗುಂದ ತಾಲೂಕಿಗೆ ಹೆಚ್ಚಿನ ಹಳ್ಳಿಯನ್ನು ಪಡೆದಂತಹ ಒಂದು ತಾಲೂಕಾಗಿತ್ತು ಇದು. ಆದ್ರೆ ಇವತ್ತು ಛಿದ್ರಾಗಿ ಇವತ್ತು 80 ಹಳ್ಳಿಯನ್ನು ನಾವು ಉಳಿಸ್ಕೊಂಡ್ರು ಸಹಿತ ಮತ್ತೆ 20 ಕಸ್ಕೊಳಕ್ಕೆ ಬಂದಾರಂತಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದೈತೆ ಅನ್ನೋದು ತಿಳ್ಕೊಳ್ಳಿ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಶಾಸಕರ ಹತ್ರ ಮೊದಲು ಹೋಗಮ್ಮ, ಮೊದಲು ಅವ್ರಿಗೆ ಹೇಳಮ್ಮ. ಮೊದಲು ನಾವು ಹಿಂಗೆ ಹೋರಾಟ ಮಾಡ್ಕೊತ ಹೋದ್ರೆ ಉಪವಾಸ ಕುಂತ್ರೆ ಯಾರೂ ಕೇಳೋದಿಲ್ಲ. ಈಗ ರಾಜಕೀಯವಾಗಿ ಪ್ರೆಷರ್ ತರಬೇಕಾಗತ್ತೆ. ಇದು ಶಾಸಕರ ಗಮನಕ್ಕೆ ಬಂದೈತೋ ಇಲ್ಲೋ ಗೊತ್ತಿಲ್ಲ, ಆದರೂ ಸಹಿತ ನಾವೆಲ್ಲರೂ ಕೂಡ್ಕೊಂಡು ಹೋಗಿ ಶಾಸಕರ ಹತ್ರ ಮೊದಲು ಇದನ್ನು ಹೇಳೋಮ್ಮ, ಹಿಂಗೈತೆ. ಅದಕ್ಕೆ ತಾವು ಗಟ್ಟಿಗೆ ನಿಂತ್ರೆ ಅಂದ್ರೆ ಯಾರೂ ನಮ್ಮ ಸನಿಯಕ್ಕೆ ಬರೋದಿಲ್ಲ. ಯಾಕಂದ್ರೆ ಕಂದಾಯ ಇಲಾಖೆಯವರು ಒಟ್ಟ ಇದ್ರದ್ದು ಏನೋ ವಿಷಯ ನೀವು ಯಾರಿಗೂ ಗೊತ್ತಿರ್ಲಾರ್ದಂಗೆ ಅಲ್ಲಿ ಸಮೀಕ್ಷೆಯನ್ನು ಮಾಡಕತ್ತಾರೆ. ನೀವು ಏನು ಹುಣಗುಂದ ತಾಲೂಕು ಇದು ಗುಳೇದಗುಡ್ಡ ತಾಲೂಕಿನಾಗ ಹೋಗಿರೋ ಅಂತೇಳಿ ಇವರೆಲ್ಲ ಕೇಳಾಕತ್ತಾರ ಉಳಿತಿರೋ ಇವು 3 ಆಪ್ಷನ್ ಕೇಳ್ಕೊಂತ ಹೊಂಟಾರ. ಅದಕ್ಕೆ ನಾವೆಲ್ಲರೂ ಕೂಡಿ ಶಾಸಕರ ಹತ್ರ ಹೋಗೋನು. ಅದಕ್ಕೆ ಒಂದು ಟೈಮ್ ತಗೋರಿ, ಅವ್ರಿಗೆ ಎಂದ್ ಬಾ ಅಂತಾರ ಅವತ್ತು ನಾವೆಲ್ಲರೂ ಹೋಗೋಣ. ಎಲ್ಲರೂ ಹೋಗಿ ಇರ್ಲಿಕ್ಕಪ್ಪ ಅಂತಂದ್ರೆ ಎಲ್ಲರೂ ಹೋಗಿ ಅಲ್ಲಿ ಇದನ್ನು ಮಾಡೋದಕ್ಕಿಂತ ಶಾಸಕರನ್ನ ಒಂದಿನ ಇಲ್ಲಿ ಕರೆದು ನಾವೆಲ್ಲ ಚರ್ಚೆ ಮಾಡೋದು ಒಳ್ಳೇದಂತ ನನಗನ್ಸುತ್ತೆ. ನಿಜವಾಗಿಯೂ ನಾವು ಎಲ್ಲರೂ ಏನು ಮಾಡ್ಬೇಕಾಗೈತಪ್ಪ ಅಂದ್ರೆ ಇಳಕಲ್ ಅವ್ರನ್ನ ನೋಡಿ ಕಲಿಬೇಕಾಗೈತೆ. ಅಭಿವೃದ್ಧಿ ದೃಷ್ಟಿಯಿಂದ ಬಂದಾಗ ಯಾವ ರಾಜಕೀಯ ಪಕ್ಷಗಳನ್ನು ಅವ್ರು ಮಾಡೋದಿಲ್ಲ, ಎಲ್ಲರೂ ಒಂದಾಕಾರ. ಹಂಗೆ ನಾವೆಲ್ಲ ಒಂದಾಗಮು. ಇಲೆಕ್ಷನ್ ಇದ್ದಾಗ ನಮ್ಮ ಪಕ್ಷದೊಳಗೆ ನಾವಿರೋಮು. ಆದರೆ ತಾಲೂಕಿನ ಅಭಿವೃದ್ಧಿ ದೃಷ್ಟಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹುಣಗುಂದ ತಾಲೂಕಿನಿಂದ 20 ಹಳ್ಳಿಗಳು ನಾವೆಲ್ಲ ಭೇಟಿಯವರಿಗೆ ಎಚ್ಚರಿಕೆಯನ್ನು ಕೊಡೋಣ ಅಂತ ಹೇಳಿ ನನ್ನ ಒಂದೆರಡು ಹೋಗುವಂತ ಹಳ್ಳಿಗಳು ಐಹೊಳ್ಳಿ, ಕಳ್ಳಿಗುಡ್ಡ, ನಿಂಬಲಗುಂದಿ, ಮುಳ್ಳೂರು, ಹೂವಿನಹಳ್ಳಿ, ರಾಮತಾಳು, ಮಾದಾಪುರು, ಹಿರೇಮಾಗಿ, ಬೇನಾಳು, ಇನಾಂಬೂದಿಯಾಳು, ಕಮತ್ಗಿ, ಬಸರಿಕಟ್ಟಿ, ಕಡಿವಾಲು, ಕಲ್ಲಾಪುರು, ಸುರುಳಿಕಲ್ಲು, ಮೂಗನೂರು, ಬಸನಾಳು, ಬೂದಿಯಾಳು, ಅಂಬ್ಲಿಕೊಪ್ಪ. ಹಳ್ಳಿಗರ ಸಂಬಂಧಿಸಿದಂಗ ಈ ಹುಣಗುಂದ ತಾಲೂಕು ಅಂದ್ಬಿಟ್ಟು ಬೇರೆ ತಾಲೂಕಿಗೆ ಸೇರ್ಪಡೆ ಆಗ್ಬೇಕನ್ನುವಂತ ಒಂದು ದುರುದ್ದೇಶದಿಂದ ಈ ಎಲ್ಲ ಒಂದು ಕುತಂತ್ರಗಳನ್ನು ಕೆಲವು ರಾಜಕೀಯ ಷಡ್ಯಂತ್ರ ಮಾಡಿ ತಮ್ಮ ರಾಜಕೀಯ ಲಾಭಕ್ಕಾಗಿ, ರಾಜಕೀಯ ಹಿತಾಸಕ್ತಿಗಾಗಿ ಇಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸೃಷ್ಟಿ ಮಾಡಿದ್ದು ಇದು ಹುಣಗುಂದಕ್ಕೆ ಮಾಡ್ತಕ್ಕಂಥ ದ್ರೋಹ ಅಂತ ನನಗನ್ಸ್ತತಿ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಕಾಲಾನುಕಾಲದಿಂದ ಸುಮಾರು 150 ವರ್ಷಗಳಿಂದ ಈ ಹುಣಗುಂದ ತಾಲೂಕಾಗಿ ಇದ್ದುಕೊಂಡು ಬಂದಂಥದ್ದು ಒಂದು ಹುಣಗುಂದು. ಇದು ಕೃಷಿಗಾಗಿ ಒಂದು ಎಲ್ಲ ಕೃಷಿ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ವ್ಯಾಪಾರಕ್ಕಾಗಿರ್ತಕ್ಕಂಥ ಒಂದು ಪ್ರಸಿದ್ಧ ಹುಣಗುಂದ ಇದು. ಆದ್ರೆ ಹಿಂದಿನ ದಿನಮಾನದೊಳಗೆ ಈ ಹುಣಗುಂದ ತಾಲೂಕನ್ನು ಹೊಡೆದು 2 ತಾಲೂಕುಗಳನ್ನಾಗಿಸಿದರು. ಮತ್ತು ಇರ್ತಕ್ಕಂಥ ಅರ್ಧ ಹಳ್ಳಿಗಳು ಸುಮಾರು 76-77 ಹಳ್ಳಿಗಳು ಇಲ್ಕಲಿಗೆ ಹೋಗ್ಬಿಟ್ಟು ಇನ್ನ 74-75 ಸುಮಾರು ಹಳ್ಳಿಗಳು ಈ ಹುಣಗುಂದ ತಾಲೂಕಿನಲ್ಲಿ ಉಳಿದವು. ಅದು ಉಳಿದ ತಾಲೂಕಿನವರು, ಉಳಿದ ಜಿಲ್ಲಾದವರು ಉಳಿದಂತ ಒಂದು ಹಳ್ಳಿಗಳನ್ನ ಈ ಹುಣಗುಂದನ್ನು ಬಿಟ್ಟು ಬೇರೆ ತಾಲೂಕಿಗಳಿಗೆ ಸೇರಿಸ್ಬೇಕನ್ನುವಂತ ಹುನ್ನಾರ ಇದು ಸರಿಯಲ್ಲ.
ಇದೇ ರೀತಿ ಹೋತಪ್ಪ ಅಂತಂದ್ರೆ ಮುಂದುವರಿತಪ್ಪ ಅಂದ್ರ ಸಮಗ್ರ ಈ ಹುನಗುಂದ ತಾಲೂಕಿನ ಅಸ್ತಿತ್ವನ ಕಳೆದು ಹೋಗುತ್ತೆ ಏನೋ ಅಂತ ಒಂದು ಸಂಶಯ ಬರ್ತೈತಿ. ಇದಕ್ಕೆ ಹಾಗಾಗಬಾರ್ದು. ಇದಕ್ಕೆಲ್ಲ ಜಾತಿ ಮತ ಪಂಥ ಅನ್ನೋದೇ ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಶ್ರಮಿಸಿ ಈ ಹುನಗುಂದ ತಾಲೂಕು ಇರ್ತಕ್ಕಂಥ ಹಳ್ಳಿಗಳನ್ನು ಹುನಗುಂದ ತಾಲೂಕಿನ ಇರುವಂಗ ಒಂದು ವ್ಯವಸ್ಥೆಯನ್ನ ಎಲ್ಲರೂ ಕೂಡಿಕೊಂಡು ಇರ್ತಕ್ಕಂಥ ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರಿಗೆ ಮನವೊಲಿಸಿ ಅವರಿಗೆಲ್ಲ ವಸ್ತುಸ್ಥಿತಿಯನ್ನು ಹೇಳಿ ಈ ಹುನಗುಂದದಲ್ಲಿ ಇರುವಂತಹ ಒಂದು ಎಲ್ಲ ಹಳ್ಳಿಗಳು ಹುನಗುಂದ ತಾಲೂಕಿನಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ಎಲ್ಲರೂ ಕೂಡಿ ಮಾಡಬೇಕಾಗ್ತದೆ. ಇಲ್ಲತ್ತಪ್ಪ ಎಲ್ಲ ಇಲ್ಕಲ್ಲಿಂದ ಅಲ್ಲಿ ಇಲ್ಲಿ ಹೋಗ್ಬೇಕು. ಇಲ್ಲೇ ಗಂಜಾಳಿಗೆ ಹೋಗಕ್ಕೆ ಬಸ್ ಇಲ್ಲ ಹುನಗುಂದ ತಾಲೂಕಿಗೆ ಸೇರಿದಂತ ಹಳ್ಳಿಗಳು. ಈ ಮೂಲಭೂತ ಸೌಕರ್ಯಗಳನ್ನು ಮೊದಲು ನಾವು ಒದಗಿಸುವಂತ ವ್ಯವಸ್ಥೆಯನ್ನ ಶಾಸಕರಿಗೂ ತಿಳಿಸಿ ಹೇಳೋಣಂತ ಈ ನಿಟ್ಟಿನೊಳಗೆ ಒಂದು ಎಲ್ಲಾ ಮನವಿ ಪತ್ರ ಇಲ್ಲೇ ಹುನಗುಂದ ಮಠದವರು ಕರೆಸಿ ಅವ್ರು ಹೇಳಿ ಚಿಂತನ ಮಂತನ ಎಲ್ಲರೂ ಭಾಗವಹಿಸಬೇಕು. ಆದ್ರೆ ಇದಕ್ಕೆ ಜಾತಿ ಮತ ಪಂಥ ವೈಯಕ್ತಿಕ ವಿಷಯಗಳನ್ನು ಎಲ್ಲಿ ಯಾರು ಏನೂ ತರಬಾರದು. ಇರ್ತಕ್ಕಂಥ ಎಮ್ಮೆಲ್ಯೆ ಕಾಂಗ್ರೆಸ್ನವದಾನ ಇಲ್ಲ ಪಕ್ಷೇತರದಾರ ಈ ಎಲ್ಲ ಇಂಥ ವಿಷಯಗಳಿಗೆ ಇಟ್ಟುಕೊಳ್ಳೋದ್ರಿಂದ ಇದು ಆಗಿಲ್ಲ. ನನಗೆ ಕೇಳ್ಕೊಂತ ಬಂದೀವಿ ನಾವು ಇದನ್ನ. ವಿಜಯಾನಂದ ಅವ್ರಿಗೆ 2 ಸಲ 3 ಸಲ ಹೇಳೀನಿ. ಈಗೇನೋ ಸ್ವಲ್ಪ ಮಾಡಕತ್ತಾರ. ಅವ ಅಭಿವೃದ್ಧಿ ಕೆಲಸ ಮಾಡ್ತಾನ. ವಿಜಯಾನಂದ ಕಾಶ್ಯಪ್ನ ಅವನ ಬಗ್ಗೆ ನಮ್ಗೆ 2 ಮಾತ ಇಲ್ಲ. ವಿಜಯಾನಂದ ಕಾಶ್ಯಪ್ನ ಅಭಿವೃದ್ಧಿಗಾಗಿ ಕೆಲಸ ಮಾಡೇ ಮಾಡ್ತಾನ. ಒಂದ್ ಮ್ಯಾಗ ವಿಶ್ವಾಸ ಐತಿ ನಮ್ಗ. ಈ ಕೆಲಸನೂ ಈಗ ಮಾಡ್ತಾನ ವಿಶ್ವಾಸ ಐತಿ ನಮ್ಗ. ಏನು ಆದ್ರೆ ಅಂತ ಇನ್ನೊಂದಿಷ್ಟು ಕೆಲಸಗಳನ್ನ ಹೆಚ್ಚಿಗೆ ಮಾಡಿಸಿ ನಾವು ಅನುಕೂಲ ತಗೊಳ್ಳೋಣ ಅನ್ನೋಂತ ಒಂದು ನಮ್ದು ಇಂಟೆನ್ಷನ್ ಉದ್ದೇಶ ನಮ್ದು. ಈಗ ಸಣ್ಣ ವಿಷಯ ಏನಂತಂದ್ರೆ ರಸ್ತೆ ಆಗಿ ಎಷ್ಟು ವರ್ಷ ಆಯ್ತು ಅದು ಸಂಪರ್ಕ ಇಲ್ದಂಗಾಗಿ ಗಾಡಿ ಅಡ್ಡಾಡಕ್ ಆಗಲಾರ್ದಂಗ ಅದು ಹಾಳಾಗಿ ಹೋಗ್ಬಿಟ್ಟೈತಿ. ಹೌದು, ಅದು ಒಂದ್ ಹೇಳಾಕ್ತೇನೆ. ಇಲ್ಲಿ RMS ಸ್ಕೂಲ್ ಮಗ್ಲಾಸಿ ಗಂಗೂರ್ ರಸ್ತೆ ಕೊಡ್ರಿ ನೀವು ಮಾಡಕ್ಕೆ. ಅದರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ರೀತಿ ಸೌಕರ್ಯಗಳನ್ನ ತಾಲೂಕಾಗಲಿ ಹುನಗುಂದಕ್ಕಾಗಲಿ ಬೇರೆ ಕಡೆ ಆಗಲಿ ಏನೇ ಮಾಡ್ಬೇಕಾಗತ್ತೆ ಅವನ್ನೆಲ್ಲ ಏನೈತಿ ಒಂದು ಲೆಟರ್ ಬರೀರಿ. ಅದ್ರ ಪ್ರಕಾರ ಏನೈತಿ ಶಾಸಕರ ಮುಂದೆ ಇರಾಕ್ ಬರ್ತಾ ಅವನ್ನೆಲ್ಲ ಕೇಳೋದು. ಮೇನ್ ಬೇಕಾದದ್ದು ಏನ್ ಇವತ್ತಿನ ದಿವಸ ಎಲ್ಲಾರು ಕೂಡ್ಬೇಕಾದದ್ದು ಈ 20 ಹಳ್ಳಿ ಏನೈತಿ ಬೇರೆ ಕಡೆ ಏನೈತಿ ಪಕ್ಕವ ಅನ್ನುವಂತ ಉದ್ದೇಶಕ್ಕಾಗಿ ಎಲ್ಲಾರು ಕೂಡಿರಿ. ಇದರ ಬಗ್ಗೆ ಮೇನ್ ಆಗಿ ಮೊದಲಾದ ವಿಚಾರ ಮಾಡಿ ಈ ಮುಂದೆ ಕೇಳಬೇಕಾದಂತ ವಿಷಯಗಳನ್ನ ಮನವಿ ಪತ್ರ ಬರೀರಿ. ನಮ್ಮ ಹುನಗುಂದ ತಾಲೂಕಿಗೆ ಇಂತಹ ಸೌಕರ್ಯಗಳು ಬೇಕಾಗ್ಯಾವ. ಕೇಳಬಾರ್ದಂತ ಯಾರಿಗೂ ಉದ್ದೇಶ ಇಲ್ಲ. ವ್ಯಾಪಾರವನ್ನು ನಂಬಿಕೊಂಡಿರತಕ್ಕಂತ ಜನರ ಮೇಲೆ ಇದು ದುಸ್ಥಿತಿ ಆಗ್ತೈತಿ ಮತ್ತು ಇತರ ವ್ಯವಸ್ಥೆಗಳ ಮೇಲೆ ಒಂದು ಕೃಷಿ ಮೇಲೆ ಒಂದು ಪರಿಣಾಮ ಬೀಳ್ತೈತಿ. ಈ ಎಲ್ಲ ರೀತಿಯಿಂದ ಹುನಗುಂದ ತಾಲೂಕಿನ ಹಳ್ಳಿಗಳು ಹೋಗದಂಗ ಎಲ್ಲರೂ ಈ ನಿಟ್ಟಿನಲ್ಲಿ ಮತ ಪಂಥ ಜಾತಿ ಅನ್ನೋದ ಉಳಿಸಿಕೊಂಡು ಈ ಹುನಗುಂದ ತಾಲೂಕಿನ ಉಳಿಯುವಂತ ವ್ಯವಸ್ಥೆಯನ್ನು ಎಲ್ಲರೂ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಯಾಕಪ್ಪ ಅದೇ ರೀತಿ ನಮ್ಮ ಮಾತೇಶ್ ಹೇಳೋರು